ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ವಿಡಿಯೋ ನೀವು ನನ್ನ ಫ್ರೆಂಡಿಂದ ಎಂಗೇಜ್ಮೆಂಟ್ ಎಲ್ಲ ನೋಡಿದ್ರಿ, ಭಾಳ ಚಲೋ ಐತಂತ ಭಾಳ ಮಂದಿ ಹೇಳಿದ್ರಿ. ಇದು ಮದ್ವಿ ವಿಡಿಯೋ, ಸೊ ಪೂರಾ ಲಾಸ್ಟ್ ಮಟ್ಟ ನೋಡ್ರಿ. ನಮ್ಮ ರೂಮಿಂದ ವ್ಯೂ ಹಿಂಗೆ ಕಾಣಿಸಾಕತ್ತಿತ್ತು ನೋಡ್ರಿ, ಭಾಳ ಚಂದ ಸೂರ್ಯೋದಯ ಆಗಕತ್ತಿತ್ತು, ನೋಡಕ್ಕೆ ಮಸ್ತ್ ಇತ್ತು. ಅದಾದ್ಮೇಲೆ ನಾವು ತೆಳಗೆ ಹೋಗಿ ಚಹಾ ಕುಡಿಯಾಕತ್ತೇವಿ. ರೂಮಿಗೆ ಬಂದ ಕೂಡ ನನ್ನ ಫ್ರೆಂಡ್ ಪೃಥ್ವಿಗೆ ಮತ್ತು ಸುಪ್ರೀತಾಗ ಸಾರಿ ಡ್ರೇಪ್ ಮಾಡಕ್ಕೆ ಬರತ್ತಿತ್ತು. ಸೊ ಅವರೆಲ್ಲರೂ ನಮಗಿಲ್ಲಿ ಹೆಲ್ಪ್ ಮಾಡಕತ್ತಾರ ನೋಡ್ರಿ. ಸೊ ಒಬ್ಬೊಬ್ಬರ ಜಳಕ ಮಾಡೋದು ಹಿಂಗೆಲ್ಲ ಸಾರಿ ಡ್ರೇಪ್ ಮಾಡ್ಕೊಳ್ಳೋದು ಮಾಡತ್ತಿದ್ವಿ. ಜಳಕ ಎಲ್ಲ ಆಗಿ ರೆಡಿ ಆಗೀವಿ ಅರ್ಧಂಬರ್ಧ. ಬಟ್ ನಾಷ್ಟಾಕ್ ಹೊಂಟೀವಿ ಈಗ. ನನ್ನ ಕೈಯಾಗ ಕೆಂಪು ಬಳಿ ಎಷ್ಟು ಚಂದ ಕಾಣಿಸ್ತಾವ ನೋಡ್ರಿ. ನಾ ಸಾರಿ ಕಾಂಬಿನೇಷನ್ ಬಳಿ ಹಾಕಿದ್ದೆ. ಅದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಇಲ್ಲೇ ಬ್ರೇಕ್ಫಾಸ್ಟಿಗೆ ಟೊಮ್ಯಾಟೊ ಬಾತ್, ಶೀರಾ ಮತ್ತು ಮಿರ್ಚಿ ಬಜ್ಜಿ ಮಾಡಿಸಿದ್ರು. ಬ್ರೇಕ್ಫಾಸ್ಟ್ ಅಂತೂ ಭಾಳ ಟೇಸ್ಟಿಯಾಗಿತ್ತು. ಅದಾದ್ಮೇಲೆ ಮ್ಯಾಲೆ ಬಂದು ರೆಡಿಯಾಗಿ ಈಗ ಒಬ್ಬೊಬ್ಬರ ಹೊಂಟೇವ ನೋಡ್ರಿ. ಹೆಂಗೆ ಕಾಣಿಸತ್ತೇವ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವೆಲ್ಲರೂ ಸಾರಿ ಹಾಕೊಂಡಿದ್ವಿ, ಒಬ್ಬಾಕಿ ಡ್ರೆಸ್ ಹಾಕೊಂಡಿದ್ಲು. ಹಿಂಗೆ ಎಲ್ಲರೂ ಕೂಡಿ ಟ್ರೆಡಿಷ್ನಲ್ ಅಟೈರ್ನಾಗ ರೆಡಿ ಆಗಿದ್ವಿ ನೋಡ್ರಿ. ಇಲ್ಲಿ ನಮ್ಮ ಬ್ರೈಡ್ ರೆಡಿ ಆಗ್ಯಾಳ ನೋಡ್ರಿ, ಭಾಳ ಚಂದ ಕಾಣಿಸಾಕತ್ತಿದ್ಲು. ಅದಾದ್ಮೇಲೆ ಆಕಿನೂ ಒಂದೇ ಅಕ್ಷತೆಕಂತ ಇಲ್ಲಿ ಹೋದ್ಲು. ಸೊ ಅಷ್ಟೊತ್ತನ ಕೂಡ ನಾವು ರೆಡಿಯಾಗಿ ನೋಡಾಕತ್ತೀವಿ ನೋಡ್ರಿ. ಈ ಮೂಮೆಂಟ್ ಎಲ್ಲ ಹೆಣ್ಮಕ್ಳ ಲೈಫ್ ಒಳಗೆ ಭಾಳ ಸ್ಪೆಷಲ್. ದಾರ ಏರೋದು ಕೊಡೋದು ಅಂತಾರಲ್ಲ, ಆ ಮೂಮೆಂಟ್ ಎಲ್ಲರ ಲೈಫ್ನಾಗ ಒಂದಲ್ಲ ಒಂದು ದಿವ್ಸ ಈ ಡೇ ಬರತೈತಿ. ಈ ಡೇ ಭಾಳ ಮೆಮೊರೇಬಲ್. ಅದು ಹುಡುಗಿಗೆ ಎಷ್ಟು ಆ ಟೈಮ್ನಾಗ ಒಂದೊಂದು ಸತಿ ದುಃಖನೂ ಅನಿಸ್ತೈತಿ, ಒಂದೊಂದು ಸತಿ ಖುಷಿನೂ ಆಗ್ತೈತಿ. ಯಾಕಂದ್ರೆ ಹೊಸ ಲೈಫ್ ಸಿಗ್ತಿರ್ತೈತಿ, ಏನು ಹೊಸಾದ್ ನಮಗೆ ಸಿಗ್ತಿರ್ತೈತಿ. ಬಟ್ ಇರೋದೊಂದು ಫ್ಯಾಮಿಲಿ ಬಿಟ್ಟು ಇನ್ನೊಂದು ಫ್ಯಾಮಿಲಿಗೆ ಹೋಗ್ಬೇಕನ್ನೋ ದುಃಖ ಆಗ್ತಿರ್ತೈತಿ. ಅದು ಎಲ್ಲರ ಲೈಫ್ನಾಗ ಆಗೋದ ರೀ. ಸೊ ನನ್ನ ಲೈಫ್ನಾಗೂ ಆಗಿತ್ತು. ಆ ಟೈಮ್ ಒಳಗೆ ನಾವು ಇನ್ನೊಂದು ಫ್ಯಾಮಿಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೆಂಗಿರ್ತೈತಿ, ಹೆಂಗೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತೇವಿ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರತೈತೆ ನಮಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಚಲೋ ಫ್ಯಾಮಿಲಿ ನಮಗೆ ಸಿಕ್ತಂದ್ರೆ ಭಾಳ ನಮ್ಮಷ್ಟು ಖುಷಿ ಇರೋರು ಯಾರೂ ಇರಂಗಿಲ್ಲ. ಸೊ ನಾನು ಭಾಳ ಖುಷಿ ಅದೇನಿ. ಐ ಹೋಪ್ ಸುಷ್ಮಾ ವಿಲ್ ಬಿ ವೆರಿ ಹ್ಯಾಪಿ. ಆಕಿಗೂ ಭಾಳ ಕಾಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ. ಸೊ ಆಕಿನೂ ಈ ಮೂಮೆಂಟ್ ಎಲ್ಲ ಎಂಜಾಯ್ ಮಾಡಕತ್ತಾಳ ನೋಡ್ರಿ. ಅವ್ರದ್ರಾಗ ಎಲ್ಲರೂ ಬಂದು ಹಿಂಗೆ ಹಾಲು ಹಾಕೋದಿತ್ತು. ನಮ್ದ್ರಾಗ ಹೆಂಗೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಹಾಕ್ತಾರೆ. ಬಟ್ ಅವ್ರದ್ರಾಗ ಯಾರ್ಯಾರು ಬಂದಾರಲ್ಲ ಇವರೆಲ್ಲರೂ ಹೋಗಿ ಹಿಂಗೆ ಹಾಲು ಹಾಕ್ತಾರೆ ನೋಡ್ರಿ. ಅದು ಹಾಲು ಅವ್ರ ಸಾರಿಗೆಲ್ಲ ಸಿಡಿಬಾರ್ದಂತ ಹೇಳಿ ಈ ಟೈಪ್ ಲುಂಗಿ ಕಟ್ಟಿರ್ತಾರೆ. ಹೆಂಗಲ್ಲ ನಮ್ದು ಹುಡುಗ್ಯಾರ ಲೈಫ್, ಹುಟ್ಟುದೊಂದು ಮನ್ಯಾಗಂತ, ಆಮೇಲೆ ಇರೋದು ಇನ್ನೊಂದು ಮನೆಯೊಳಗಂತ. ಏನೋ ಹುಡುಗ್ಯಾರ ಲೈಫ್ ಅನ್ನೋದು ಹಿಂಗೆ ನೋಡ್ರಿ. ನಾವು ಎಲ್ಲಿ ಹೋದ್ರು ಒಂದು ಸ್ವಲ್ಪ ನಮ್ದು ಲೈಫ್ ಕಾಂಪ್ರಮೈಸ್ ಟೈಪ್ ಇರ್ತೈತಿ, ಇಲ್ಲ ಅಡ್ಜಸ್ಟ್ಮೆಂಟ್ ಟೈಪ್ ಇರ್ತೈತಿ. ಇಟ್ ಡಸಂಟ್ ಮೀನ್ ಹುಡುಗರ ಲೈಫ್ ಹಂಗೆ ಇರಂಗಿಲ್ಲ ಅಂತ. ಅವ್ರ ಲೈಫ್ ಒಳಗೂ ಚಾಲೆಂಜಸ್ ಇರ್ತಾವೆ, ಅವರು ಎಲ್ಲ ಟಫ್ ಸಿಚುವೇಶನ್ ಫೇಸ್ ಮಾಡಿರ್ತಾರೆ. ಬಟ್ ನಮ್ದು ಹೆಂಗಂದ್ರೆ ಇದ್ದ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕಲ್ಲ. ಇನ್ ಕೇಸ್ ನಮಗೆ ಚಲೋ ಮನೆ ಸಿಕ್ಕಿದ್ದಿಲ್ಲ ಅಂದ್ರೆ ಎಷ್ಟೋ ಪ್ರಾಬ್ಲಮ್ ಆಕೈತಿ. ಎಷ್ಟೋ ಹುಡುಗರಿಗೆ ಪ್ರಾಬ್ಲಮ್ನೂ ಆಗಿರ್ತೈತಿ. ಬಟ್ ಚಲೋ ಫ್ಯಾಮಿಲಿ ಸಿಕ್ತಂದ್ರೆ ಅದ್ರಾಗ ಏನು ಮಾತಾ ಇಲ್ಲ. ಸೊ ಎಲ್ಲ ಸೆಟಲ್ ಡೌನ್ ಆಕೈತಿ. ನಾವು ಒಂದು ಸಜೆಷನ್ ಎಲ್ಲರಿಗೂ ಏನು ಕೊಡ್ತೀನಿ ಅಂದ್ರೆ, ಮದ್ವೆ ಆಗೋರಿಗೆ ಏನೋ ಪ್ರಾಬ್ಲಮ್ಸ್ ಬರಲಿ ಏನೋ ಆಗಲಿ, ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡಿರಿ. ಆಮೇಲೆ ಲೈಫ್ ಒಳಗೆ ಅಡ್ಜಸ್ಟ್ಮೆಂಟ್ ಇರಬೇಕು. ಇಲ್ಲ ಅಂತಂದ್ರೆ ಏನೂ ಆಗಂಗಿನ ಇಲ್ಲ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಂದ ಆಗಬೇಕು, ನಾನೇ ಶಾನೆ ಇದ್ದೀನಿ, ನಂದ ಕರೆ ಅಂಥೇಳಿ ಆರ್ಗ್ಯೂ ಮಾಡೋದು ಅಥವಾ ಏನೇನೋ ಅನ್ಕೊಳ್ಳೋದು ಮಾಡಬಾರ್ದು ನಾವು. ಆಮೇಲೆ ನಮ್ಮ ಅಪೋಸಿಟ್ ಸೈಡ್ದವ್ರ ವಿಚಾರ ಏನೈತೆ ಅನ್ನೋದು ತಿಳ್ಕೊಲಾರ್ದನೂ ನಾವು ಏನು ಅನ್ಕೋಬಾರ್ದು. ಸೊ ಇದನ್ನೆಲ್ಲ ಮೈಂಡ್ ಒಳಗೆ ಇಟ್ಕೊಂಡು ನಾವು ಮದ್ವೆಗೆ ಪ್ರಿಪೇರ್ ಆಗ್ಬೇಕು. ಈ ಮೂಮೆಂಟನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನಾವು ಒಂದು ಹೇಳ್ತೀನಿ, ನಾವು ಲೈಫ್ ಒಳಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಭಾಳ ಇರ್ಬೇಕು ನಮಗೆ. ಆಮೇಲೆ ನಾವು ನಮ್ದು ಏನೈತೆ ಅದನ್ನ ಹೇಳ್ಬಿಡ್ಬೇಕು ಡೈರೆಕ್ಟ್. ಸುಮ್ಮನೆ ಮನಸ್ಸು ಒಳಗೆ ಒಂದು ಇಟ್ಕೊಳ್ಳೋದು, ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಮಾಡಬಾರ್ದು. ನಂಗಂದ್ರೆ ಈ ಮೊಮೆಂಟ್ ಭಾಳ ಚಲೋ ಅನ್ಸತ್ತಿತ್ತು. ಆಕಿದೆಲ್ಲ ಮೊಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡೇನಿ. ನೀವು ನೋಡ್ಬೋದು ಇಲ್ಲೇ ಮದ್ವೆ ಅಂದ್ರೆ ಹೆಂಗಿರ್ತೈತಿ, ಎಷ್ಟು ಚಂದ ಮಾಡಿಕೊಡಾಕತ್ತಾರ ಮದ್ವೆ. ಪೇರೆಂಟ್ಸಿಗೆ ಒಂದು ಹಿಂಗೆ ಮಗಳು ಮದ್ವೆ ಮಾಡಿಕೊಡೋದ್ರೊಳಗೆ ಖುಷಿ ಎಲ್ಲೂ ಇರಂಗಿಲ್ಲ ನೋಡ್ರಿ. ಮಾಡಿಕೊಡಾಕತ್ತಾರ ಅವರು. ಈಗ ಮದ್ವೆ ನಮ್ಮ ಬ್ಯಾಚ್ ಒಳಗೆ ನಾವು 24 ಹುಡುಗ್ಯಾರಿದ್ವಿ. ಸೊ ಅದ್ರಾಗ ಈಗೀಗ 3rd ಪರ್ಸನ್ ಮದ್ವೆ ಆಗಾಕಿ. ಎಲ್ಲರೂ ಲಘು ಮದ್ವೆ ಮಾಡ್ಕೊರಿವಾ ಅಂತ ಹೇಳತ್ತೆ ನೋಡ್ರಿ ನಮ್ಮ ಫ್ರೆಂಡ್ಸಿಗೆ. ನಾನು ನನ್ನ ಪರ್ಸ್ನಲ್ ವ್ಯೂವಿಂದ ನಿಮಗೆ ಹೇಳೇನಿ. ನೀವು ಹೆಂಗೆ ತೊಗೋತಿರೋ ಅದು ನಿಮಗೆ ಬಿಟ್ಟಿದೆ. ಯಾಕಂದರೆ ಸ್ವಲ್ಪ ಮಂದಿ ಅಂತಾರೆ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂಥೇಳಿ. ಇಟ್ ಡಸಂಟ್ ಮೀನ್ ಬರೀ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿ. ತಿಳ್ಕೊಂಡು ಹೋದ್ರೆ ನಾವು ಎಲ್ಲ ಖುಷಿ ಇರ್ತೈತೆ ಅಂತ ಅಷ್ಟೇ ಹೇಳಕ್ಕೆ ಟ್ರೈ ಮಾಡೇನಿ ನಾನು. ಸೊ ನೀವು ಈಗ ಫುಲ್ ಮದ್ವಿದೆಲ್ಲ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ. ಆಮೇಲೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ತಾಳಿ ಕಟ್ಟೋದೆಲ್ಲ ಶಾಸ್ತ್ರ ಆದಮೇಲೆ ಇಲ್ಲೇ ಸಪ್ತಪದಿಗೆ ಅಂಥೇಳಿ ರೆಡಿ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ರೆಡಿ ಮಾಡ್ಯಾರು. ಅದಾದ್ಮೇಲೆ ಸಪ್ತಪದಿದು ಪ್ರೋಗ್ರಾಮ್ ಆಯ್ತು. ಬಟ್ ನನಗೆ ವಿಡಿಯೋ ಮಾಡೋಕೆ ಅದು ಆಗಲಿಲ್ಲ. ಇಲ್ಲೇ ಅರುಂಧತಿ ನಕ್ಷತ್ರ ತೋರ್ಸಾಕತ್ತಾರ ನೋಡ್ರಿ. ಅವಾಗೆಲ್ಲ ಏನೇನೋ ಬಡ್ಜಿಗಳು ಒಂದು ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾರಲ್ಲ, ಏನು ಕಾಣಿಸತೈತೆ ನೋಡ್ರಿ ಅಂಥೇಳಿ ಚಲೋ ಅನ್ನಿಸ್ತಿರ್ತೈತಿ. ಅದಾದಮೇಲೆ ಆ ರಿಚುವಲ್ ಆದಮೇಲೆ ಇವ್ರದಿಲ್ಲಿ ಫೋಟೋಶೂಟ್ ಅದು ನಡೆದೈತೆ ನೋಡ್ರಿ.
ಅಬಾಬಾ ಇವ್ರು ಭಾಳ ಲಕ್ಕಿ ನೋಡ್ರಿ, ಎಷ್ಟೆಲ್ಲ ಪೋಸಸ್ ಕೊಟ್ಟಾರ, ಎಷ್ಟೆಲ್ಲ ಫೋಟೋಶೂಟ್ ಮಾಡ್ಸಾರ. ನಮಗೆ ಒಂದೇ ಅಕ್ಷತೆ ಆದಮೇಲೆ ಟೈಮ ಇದ್ದಿದ್ದಿಲ್ಲ. ಪಟ ಪಟ ಬರ್ರಿ ರೆಡಿ ಆಗ್ರಿ ಅಂಥೇಳಿ ಪಾರ್ಲರ್ದವ್ರು ನಮಗೆ ಬೆನ್ನ ಹತ್ತಿದ್ರು. ಇಲ್ಲದಾವ್ ನೋಡ್ರಿ ಸ್ವಲ್ಪ ಫೋಟೋಸ್ ನಾನು ಹಾಕಿರ್ತೇನೆ. ಈಕಿದೆಲ್ಲ ಮುಗಿಸಿ ನಾವು ಫೋಟೋಶೂಟ್ ಈಕಿ ಜೊತೆ ಎಲ್ಲ ಮಾಡ್ಕೊಂಡ್ವಿ. ಅದಾದ್ಗಳದನ್ನ ಸರ್ಪ್ರೈಸಿಂಗ್ಲಿ ಏನಾತಂದ್ರೆ ನಮ್ಮ ಸ್ಕೂಲ್ ಟೀಚರ್ಸ್, ನಮ್ಮ ಚೈಲ್ಡ್ಹುಡ್ ಸರ್ಸ್ ಅದು ಎಲ್ಲರೂ ಬಂದರು. ನಾವು ರಿಯಲಿ ಭಾಳ ಖುಷಿಯಾಗಿದ್ವಿ ಅವ್ರು ನೋಡಿ. ಯಾಕಂದ್ರೆ 10th ಆದಮೇಲೆ ಇದೇ ಫಸ್ಟ್ ಟೈಮ್ ನೋಡ್ರಿ ನಾವು ಇವ್ರು ನೋಡೋದು. ಯಾರ್ಯಾರು ಬಂದಿದ್ರು ಅಂದ್ರೆ ರಾಘವೇಂದ್ರ ಸರ್, ಶರಣಪ್ಪ ಸರ್, ಪ್ರತಾಪ್ ಸರ್ ಮತ್ತು ಇನ್ನೊಬ್ರು ಬಂದಿದ್ರು. ಅವ್ರು ಯಾರಂತ ಹೇಳಿ ನಮಗೆ ಗೊತ್ತಿದ್ದಿದ್ದಿಲ್ಲ. ಸೊ ಭಾಳ ಖುಷಿ ಆಯ್ತು. ಎಷ್ಟೋ ಮೆಮೊರಿ ಶೇರ್ ಮಾಡ್ಕೊಂಡ್ವಿ, ಎಷ್ಟೋ ತನಕ ಅವ್ರ ಜೋಡಿ ಮಾತಾಡಿದ್ವಿ, ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಮಾತಾಡೋದದು ಆದಮೇಲೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅವರು ಎಲ್ಲ ಊಟ ಮಾಡಿ ಬಂದರು. ಇನ್ನೇನು ಅವ್ರು ಹೋಗಾಕತ್ತಿದ್ರು. ಸೊ ಅವ್ರನ್ನ ಬಿಡಾಕೆ ನಾವೆಲ್ಲ ಕಾರ್ ಮಠ ಬಂದಿದ್ವಿ. ಏನೋ ಒಂದು ಖುಷಿ ನೋಡ್ರಿ. ಸ್ಕೂಲ್ ಟೀಚರ್ಸ್, ಚೈಲ್ಡ್ಹುಡ್ ಸರ್ಸ್ನೆಲ್ಲ ನೋಡಿದ ಮೇಲೆ ಡೆಫಿನೆಟ್ಲಿ ನಾವು ಒಂದ್ಸತಿ ಸ್ಕೂಲಿಗೆ ಹೋಗಿ ಬರಬೇಕು. ಅಷ್ಟು ಚಂದ ಆಗೈತಂತ. ಈಗಂತೂ ನಾವು ಇದ್ದಿದ್ದಾಗಂತೂ ಬೆಸ್ಟ್ ಇತ್ತು, ಈಗಂತೂ ಅದಕ್ಕಿಂತ ಬೆಸ್ಟ್ ಆಗೈತಂತ. ಸೊ ಭಾಳ ಖುಷಿ ಅನ್ನಿಸ್ತಿ ಇವ್ರನ್ನೆಲ್ಲ. ಅವ್ರನ್ನೆಲ್ಲ ಕಳಿಸಿ ನಾವು ಇಲ್ಲೇ ಊಟಕ್ಕೆ ಬಂದೇವು ನೋಡ್ರಿ. ಊಟಕ್ಕಂತೂ ಭಾಳ ವೆರೈಟಿ ಇದ್ದು, ಕೋಸಂಬರಿ, ಆಮೇಲೆ 2-3 ಥರದ ಪಲ್ಯ, ಜಲೇಬಿ, ಆಮೇಲೆ ಡ್ರೈ ಫ್ರೂಟ್ ಬರ್ಫಿ, ಆಮೇಲೆ ರಸಮ್ ರೈಸ್, ಪೂರಿ, ಸಾಗು, ಹಿಂಗೆ. ಆಮೇಲೆ ಲಾಸ್ಟ್ನಾಗ ಬಾಳೆಹಣ್ಣು, ಐಸ್ ಕ್ರೀಮ್, ಮತ್ತೇನೋ ಮರ್ತಿರ್ಬೇಕು ನಾನು, ಬಟ್ ಭಾಳಂತರೂ ವೆರೈಟಿ ಇದ್ದು. ಸೊ ಊಟ ಮುಗಿಸ್ಕೊಂಡು ಮ್ಯಾಲೆ ಬಂದ್ವಿ. ನಮ್ಮ ಬ್ರೈಡ್ ನೋಡ್ರಿ ಮತ್ತೆ ರಿಸೆಪ್ಷನ್ಗೆ ರೆಡಿ ಆಗಿ ಬಿಟ್ಟಾಳ. ಭಾಳ ಚಂದ ರೆಡಿ ಆಗಿದ್ಲ. ಇಲ್ಲೇ ಮತ್ತು ರಿಸೆಪ್ಷನ್ ಪ್ರೋಗ್ರಾಮ್ ನಡೆಯಕತ್ತೈತಿ. ಸೊ ಈ ಅಟೈರ್ ಒಳಗೆ, ಈ ಸಾರಿ ಒಳಗೆ ಹೆಂಗೆ ಕಾಣಿಸಾತಾಳ ಅಂತ ಹೇಳ್ರಿ ನಮ್ಮ ಬ್ರೈಡ್. ಇಲ್ಲೇ ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ನಡೆದೈತೆ ನೋಡ್ರಿ. ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಎಲ್ಲರೂ ಹೋಗಿ ಫೋಟೋ ತೆಗೆಸ್ಕೊಳಕತ್ರ. ಈಗ ಏನು ನೋಡತ್ತಿರಲ್ಲ, ಇದು ಅವ್ರು ಆಕಿ ಕಾಲೇಜ್ ಫ್ರೆಂಡ್ಸ್ ಗ್ರೂಪ್. ಅದಾದಮೇಲೆ ನಾವು ಎಲ್ಲ ಹೋಗ್ಯೇವು ನೋಡ್ರಿ ಸ್ಟೇಜ್ ಮೇಲೆ. ಇದು ನಮ್ಮ ಗ್ರೂಪ್ ಇತ್ತು. ಅದಾದಮೇಲೆ ಆಕಿಗೆ ಏನು ಗಿಫ್ಟ್ ಒಯ್ದಿದ್ವಿ ಅದನ್ನು ಗಿಫ್ಟ್ ಮಾಡಿದ್ವಿ. ಆಕಿ ಜೋಡಿ ನಿಂತು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಒಳಗೆ ಕುಂತು ಏನು ಮಾಡೋದು ಅಂತ ಹೇಳಿ ಇಲ್ಲಿ ಹೊರಗೆ ಬಂದು ಸ್ವಲ್ಪ ರೀಲ್ಸ್ ಅದು ಮಾಡಾಕತ್ತೇವೆ ನೋಡ್ರಿ. ಆಮೇಲೆ ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ಮಾಡತ್ತೀವಿ. ಅಂದ್ರೆ ಟ್ರಾನ್ಸಿಷನ್ ಇಲ್ಲಿ ಹಿಂಗೆ ಹೊರಗೆ ಬರೋದು, ಆಮೇಲೆ ಅಲ್ಲಿ ಒಳಗೆ ಒಮ್ಮೆ ಹೋದಂಗೆ ಮಾಡೋದು, ಹಾಗೆಲ್ಲ ಸ್ವಲ್ಪ ವೀಡಿಯೋಸ್, ಫೋಟೋಶೂಟ್ ಎಲ್ಲ ಮಾಡ್ಕೊಳಕತ್ತೇವಿ. ಎಲ್ಲ ಫೋಟೋಸ್ ತಗೊಂಡಿದ್ದು ಎಲ್ಲಿ ಹಾಕ್ತೇವೋ ಬಿಡ್ತೇವೋ, ಬಟ್ ಮ್ಯಾಂಡೇಟರಿ ರೆಡಿ ಆದ್ಮೇಲಂತರೂ ಎಲ್ಲರೂ ಫೋಟೋಸ್ ತಗೊಳಕ್ಕೆ ಭಾಳ ಹುರುಪಿರ್ತಾರೆ. ಎಸ್ಪೆಷಲಿ ಟ್ರೆಡಿಷ್ನಲ್ ಅಟೈರ್ ಒಳಗೆ ರೆಡಿ ಆಗೋದು ರೇರ್. ಸೊ ಆದಾಗ ಯಾರು ಆ ಚಾನ್ಸ್ ಮಿಸ್ ಮಾಡ್ಕೊಳಂಗಿಲ್ಲ ನೋಡ್ರಿ. ಇನ್ನೇನು ಸುಷ್ಮಾಂದು ಮದ್ವೆ ಮುಗೀತು. ಸೊ ನಾವು ಎಲ್ಲ ನಮ್ಮ ರೂಮಿಗೆ ಬಂದು ನಮ್ಮ ಸಾರಿ ಎಲ್ಲ ಚೇಂಜ್ ಮಾಡಿ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ನೋಡ್ರಿ. ಯಾಕಂದ್ರೆ ನಮ್ಮ ಟ್ರೈನ್ ಸಂಜೆಗೆ 5:30 ಸೊ ನಾವು ಆ ಟೈಮ್ ಒಳಗಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬೇಕಾಗಿತ್ತು. ಬರುವಾಗಿನೇನು ಆಕಿಗೂ ಬೆಟ್ಟಾಗಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಆಕಿಗೂ ವಿಶ್ ಮಾಡಿ ವಾಪಸ್ ಹೊಂಟೇವು ನೋಡ್ರಿ ನಾವೀಗ. ಸೊ ಫೈನಲಿ 3ನೇದಾಕಿ ಮದುವೆ ಮುಗೀತು. ಆಮೇಲೆ ಅಲ್ಲಿಂದ ಆಟೋ ಮಾಡ್ಕೊಂಡು, ಅಂದ್ರೆ ಆಟೋ ಅಲ್ಲ, ಇದು ಏನೋ ಟಾಟಾ ಸುಮೋ ಅಂತ ಏನೋ ಅಂತಾರೆ ನೋಡ್ರಿ, ಅಂಥ ಗಾಡಿ ಇತ್ತು. ಪರ್ ಮೆಂಬರ್ 50 ಏನೋ ಬೀಳಾಕತ್ತಿತ್ತು. ಸೊ ಅದನ್ನು ಮಾಡ್ಕೊಂಡು ಬಂದ್ವಿ. ಇಲ್ಲೆಲ್ಲರೂ ಹಿಂಗೆ ಕುಂತ ಹೊಂಟೇವು ನೋಡ್ರಿ ವಾಪಸ್. ಈಗ ಭಾಳ ಟಯರ್ಡ್ ಆಗಿತ್ತು, ಬಿಸಿಲು ಭಾಳ ಇತ್ತಲ್ಲ, ಹಂಗಾಗಿ ಭಾಳ ಟಯರ್ಡ್ ಆಗಿತ್ತು. ಬಸ್ ಸ್ಟಾಪಿಗೆ ಬಂದ್ರೆ ಅಲ್ಲಿ ಬಸ್ಸೂ ಇಲ್ಲ, ರಣಾರಣ ಬಿಸಿಲು. ಆಮೇಲೆ ಹುಯ್ಯಿ ಅಂತ ಹೇಳಿ ಮಂದಿ ಎಂದರ ಬಸ್ ಕಂಡಾರೋ ಇಲ್ಲೋ ಮನುಷ್ಯಾರ ಅನ್ನೋಂಗೆ ಆಗ್ಬಿಟ್ಟೈತೆ ನೋಡ್ರಿ. ಅದು ಯಾಕಾರ ಫ್ರೀ ಆಧಾರ್ ಕಾರ್ಡ್ ಮೇಲೆ ಹೋಗೋದು ಮಾಡ್ಯಾರೋ, ಅಷ್ಟೋ ತನಕ ನಿಂತರು ನಮಗೇನು ಬಸ್ ಅಂತರೂ ಸಿಗಲಿಲ್ಲ. ಯಾಕಂದ್ರೆ ಆ ದುಮ್ಡಿ ಗದ್ಲ ಒಳಗೆ ಹತ್ಲಾಕ ಆಗಲೇ ಇಲ್ಲ ನಮಗೆ. ಅದಾದಮೇಲೆ ಮತ್ತೇನು ಮಾಡೋದು ಅಂತ ಹೇಳಿ ಆಟೋನ ಮಾಡ್ಕೊಂಡು ಹೊಂಟೇವು ನೋಡ್ರಿ. ಈಗ ಸ್ವಲ್ಪ ರೊಕ್ಕ ಹೊಂಟಾವ, ಬಟ್ ಏನು ಮಾಡೋದು, ಆ ರಶ್ನಾಗ ನಮಗೆ 1ನೇ ಬಸ್ ಸಿಗಲೇ ಇಲ್ಲ. ಇನ್ನು 2ನೇ ಬಸ್ ಯಾವಾಗ ಬರ್ತದೆ ಅಂತ ಗೊತ್ತಾ ಇಲ್ಲ ಅಂತ ಅಂದ್ಬಿಟ್ರು ಅವ್ರು. ಒಂದು ಬಸ್ ಟೈಮಿಂಗ್ನು ಕರೆಕ್ಟ್ ಹೇಳಿಲ್ಲ ನಮಗರ ಅರ್ಜೆಂಟ್ ಇತ್ತು. ಈ ಅಂಕಲರ ಹಂಗೂ ಹಿಂಗೂ ಮಾಡಿ ಆ್ಯಕ್ಚುಲಿ 800 ರೂಪಾಯಿದು ಅನ್ನಕತ್ತಿದ್ರಿ ಅವ್ರು. ಹಂಗೂ ಹಿಂಗೂ ಮಾಡಿ ನಾವು 500ಕ್ಕೆ ಹೊಂದಿಸಿ ಬಂದ್ವಿ ನೋಡ್ರಿ ರೈಲ್ವೆ ಸ್ಟೇಷನ್ಗೆ. ಇನ್ನೇನು ರೈಲ್ವೆ ಹೋಗೇತ್ ಅನ್ನೋದಕ್ಕೆ ಅದು ರೈಲ್ವೆ ಡಿಲೇ ಆಗೈತೆ ಅಂದ್ಬಿಟ್ರು. ಭಾಳ ಖುಷಿ ಆಯ್ತು. ಟಿಕೆಟ್ ತೊಗೊಂಡು ಮತ್ತು ರೈಲ್ವೆ ಸ್ಟೇಷನ್ ಕಡೆ ನಿಂತೇವೆ ನೋಡ್ರಿ. ಆ್ಯಕ್ಚುಲಿ 5:15 ಇತ್ತು ಟ್ರೈನ್. ನಮ್ಮ ಲಕ್ಕೋ ನಮ್ಮ ಇದೋ ಗೊತ್ತಿಲ್ಲ. ಅದು ಅವತ್ತು ಟ್ರೈನ್ ಸ್ವಲ್ಪ ಡಿಲೇ ಆಗಿ 5:30ಗನೋ 5:40ಗೆ ಬಂತು ನೋಡ್ರಿ. ನಮಗೆ ಭಾಳ ರಿಲ್ಯಾಕ್ಸ್ ಅನ್ನಿಸ್ತು. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಕಿತ್ತಂದ್ರೆ ಮತ್ತೆ 6:15 ಒಂದು ಟ್ರೈನ್ ಇತ್ತಂತ, ಆ ಟ್ರೈನಿಗೆ ಬಿಡೋದಾಕಿತ್ತು. ಯಾಕಂದ್ರೆ ಬರೋದು ಮತ್ತೆ ಲೇಟ್ ಆಗಿಬಿಡ್ತಿತ್ತು. ನಿಮಗೆ ಗೊತ್ತೈತೆ 3 ತಾಸರ ಬೇಕು ನಮಗೆ ಬರಾಕ. ಸೊ ಹಂಗೆ ಮಾಡಿ ಟ್ರೈನ್ ಬಂತು. ಟ್ರೈನ್ ಒಳಗೆ ಹತ್ತಿ ಕುಂತೇವೆ ನೋಡ್ರಿ. ಇವ್ರು 3 ಮಂದಿ ಸ್ವಲ್ಪ ಗಿಡದಾರಲ್ಲ, ಹಂಗಾಗಿ ಮ್ಯಾಲೆ ಕುಂತಿದ್ರು. ನಾನು ಪೃಥ್ವಿ ಕುಂತೀವಿ ಅಂದ್ರೆ ಮ್ಯಾಲೆ ತಲೆ ಬಡಿತೈತೆ ಅಂಥೇಳಿ ನಾನು ಪೃಥ್ವಿ ತೆಳಗೆ ಕುಂತಿದ್ವಿ. ಅವ್ರು 3 ಮಂದಿ ಮ್ಯಾಲೆ ಕುಂತಿದ್ರು. ಮತ್ತು
ಪೂರ್ಣಿಮಾನ್ ರಿಸರ್ವೇಷನ್ ಆಕಿ ಬೇರೆಯವ್ರ ಜೋಡಿ ಬಂದಿದ್ಲಲ್ಲ, ಹಾಗಾಗಿ ಆಕಿನ ಸಪ್ರೇಟ್ ರಿಸರ್ವೇಷನ್ ಮಾಡಿ ಅವ್ರ ಫ್ರೆಂಡ್ಸ್ ಜೋಡಿ ಬರಾಕತ್ತಿದ್ಲು. ಹಿಂಗೆ ಮಾಡಿ ಟೈಮ್ ಪಾಸ್ ಮಾಡ್ಕೊಂತ ಬಂದ್ವಿ ನೋಡ್ರಿ. ಬೆಂಗಳೂರು ಸಮೀಪ ಐತಿನ್ನ ಇವರು ತೆಳಗೆ ಬಂದು ಕುಂತ್ರು, ಎಲ್ಲರೂ ಫೋಟೋಸ್ ಶೇರ್ ಅದು ಮಾಡ್ಕೊಂಡು ಇನ್ನೇನು ಹೋಗುದಲ್ಲ ಅಂತ ಹೇಳಿ ಮಾತಾಡ್ಕೊತ ಕುಂತೇವಿ. ಬಟ್ ನಾವೇನೋ ಬೆಂಗಳೂರು ಬಂದ್ವಿ. ಪಾಪ ಅಶ್ವಿನಿ ಆಕಿ ಆ ಕಡೆ ಏನು ಕುಂತಾಳಲ್ರಿ, ಬ್ಲ್ಯಾಕ್ ಚೆಕ್ಸ್ ಶರ್ಟ್ ಐತಿ, ಆಕಿ ಚೆನ್ನಾಗಿ ರೀಚ್ ಆಗ್ಬೇಕು. ಆಕಿಗೆ ಸೆಂಡ್ ಆಫ್ ಕೊಡತ್ತೇವೆ ನೋಡ್ರಿ ಈಗ. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಮತ್ತೆ. ಈಗ ಲಿಫ್ಟ್ ಒಳಗಿಂದ ಹೊಂಟೇವ್ ನೋಡ್ರಿ. ಇದು ನಮ್ಮ 4 ಮಂದಿ ಒಳಗೆ ಫಸ್ಟ್ ಸುಷ್ಮಾಂತ್ ಬರ್ತೈತಿ. ಸೊ ಆಕಿ ಫಸ್ಟ್ ಹೋಗ್ತಾಳೆ, ಅದಾದ್ಮೇಲೆ ಪೃಥ್ವಿ, ಅದಾದ್ಮೇಲೆ ನಾನು ಸುಪ್ರೀತಾ. ಮೆಜೆಸ್ಟಿಕ್ ಬಂದು ಇಲ್ಲಿ ಲೈನ್ ಚೇಂಜ್ ಮಾಡ್ಕೋಬೇಕಾಗಿತ್ತು ನಾವು. ಆಮೇಲೆ ಕುಂತೇವ್ ನೋಡ್ರಿ. ಸುಷ್ಮಾ ಅಲ್ಲಿ ಮೆಜೆಸ್ಟಿಕ್ಕಿಂದ ಆಕಿದ್ದು ನಿಯರ್ ಇತ್ತು, ಸೊ ಆಕಿ ಜಲ್ದಿ ಹೋದ್ಲ. ಆಮೇಲೆ ಪೃಥ್ವಿನೂ ಇಳ್ಕೊಂಡ್ಲ, ಲಾಸ್ಟ್ನಾಗ ಕುಳ್ದಿದ್ದೆ. ಅಂದ್ರೆ ನಾನು ಸುಪ್ಪಿ ನೋಡ್ರಿ, ನಾವು ಏನು ಹೋದ್ವಿ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಫೈನಲಿ ಈ ವೆಡ್ಡಿಂಗ್ ಸೀರೀಸ್ದು ವಿಡಿಯೋ ಮುಗಿದು ನೋಡ್ರಿ. ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಂತೂ ಭಾಳ ಚಂದ ಅದಾವ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.